ಬಿಜೆಪಿಗೆ ಬಿಸಿತುಪ್ಪವಾದ ವಿವಾದಗಳ ಸೃಷ್ಟಿಕರ್ತ ಅನಂತಕುಮಾರ್ ಹೆಗಡೆ ಅತ್ತ ಉಗುಳುವಂತೆಯೂ ಇಲ್ಲ, ಇತ್ತ ನುಂಗುವಂತೆಯೂ ಇಲ್ಲ. ನೋಡಿ ಹೆಂಗಾಗಿದೆ ಪರಿಸ್ಥಿತಿ ಬಿಜೆಪಿ ನಾಯಕರದ್ದು. ವಿವಾದಗಳ ಸೃಷ್ಟಿಕರ್ತ ಅನಂತಕುಮಾರ್ ಹೆಗಡೆ ಬಿಸಿತುಪ್ಪ ಆಗಿಬಿಟ್ಟಿದ್ದಾರೆ. ಉಗುಳಂಗಿಲ್ಲ, ನುಂಗಂಗೂ ಇಲ್ಲ, ಸುಡುತ್ತಾ ಇದೆ. ಹಂಗೆ ಕ್ರಮ ಕೈಗೊಂಡ್ರೆ ಸಹಜವಾಗಿ ನಾಲ್ಗೆಗೆ ಕಡಿವಾಣ ಹಾಕದಿದ್ರೆ ಮುಸ್ಲಿಮರು ಮತ್ತಷ್ಟು ಮುನಿಸಿಕೊಳ್ಳುವ ಪರಿಸ್ಥಿತಿ. ಈಗ ಕೇಂದ್ರ ಸರ್ಕಾರ ಅಲ್ಲಿ ಏನು ಯಾವ ಯೋಜನೆ ತರ್ತಾ ಇದೆ, ಹಾಗಾಗಿ ಸಮರ್ಥನೆ ಮಾಡ್ಕೊಳ್ತಿಲ್ಲ, ಅಂತರ ಕಾಯ್ದುಕೊಳ್ತಿದ್ದಾನೆ. ಹೆಗಡೆ ವಿರುದ್ಧನೇ ಸಿ.ಟಿ. ರವಿ, ವಿಜಯೇಂದ್ರ, ಸೋಮಣ್ಣ ಕಿಡಿಕಾರಿದ್ದಾರೆ ಅಲ್ವಾ. ಶುಕ್ರಿಯಾ ಮೋದಿ ಭಾಯಿಜಾನ್ ಅನ್ನುವಂಥ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಅಲ್ಪಸಂಖ್ಯಾತ ಓಟ್ಗಾಗಿ. ಅದರ ಬೆನ್ನಲ್ಲೇ ಈ ರೀತಿ ಇಂತಹ ಸಮಯದಲ್ಲೇ ಮಸೀದಿ ಒಡೆಯುವಂಥ ಮಾತನಾಡಿದ್ದಾರೆ ಸಂಸದ ಹೆಗಡೆ ಅವರು. ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಸೀದಿಗಳನ್ನು ಒಡಿಬೇಕು ಅಂತೇಳಿ. ಹಾಗಾದ್ರೆ ಟಿಕೆಟ್ ಕೈ ತಪ್ಪುತ್ತಾ ಹೆಗಡೆಗೆ? ಉತ್ತರ ಕನ್ನಡದ್ದು ಡ್ಯಾಮೇಜ್ ಸ್ಟೇಟ್ಮೆಂಟ್ನಿಂದಾಗಿ ಹೆಗಡೆಗೆ ಟಿಕೆಟ್ ಕೊಡುವುದು ಬೇಡ ಅಂತಿದೆ ರಾಜ್ಯ ಬಿಜೆಪಿ ಘಟಕ. ವಿವಾದಗಳ ಸೃಷ್ಟಿಕರ್ತ ಏನೇ ಹೇಳಿದ್ರು, ಏನೇ ಮಾತಾಡಿದ್ರು ಒಂದು ವಿವಾದ, ಕಾಂಟ್ರವರ್ಸಿ ಆಗೇ ಬಿಡುತ್ತೆ. ಬಟ್ ಬಿಜೆಪಿ ನಾಯಕರಿಗೆ ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ವೈಯಕ್ತಿಕವಾದಂಥ ಒಂದು ಟೀಕೆ ಇದು. ಇಲ್ಲ ಮಾತಿನ ಭರದಲ್ಲಿ ಹೇಳಿದ್ದು, ಧಾರ್ಮಿಕವಾಗಿ ಅಥವಾ ಹಿಂದುತ್ವದ ವಿಚಾರ ಏನೇ ಬೇಕಾದರೂ ಪ್ರತಿಪಾದನೆ ಮಾಡಲಿ, ಅವರಿಗೆ ಹಕ್ಕಿದೆ. ಆದರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ, ಅದು ನಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ಲೋ ಮಗನೇ ಅನ್ನುವಂಥ ಪದ ಬಳಕಿದೆ ಅಲ್ವಾ. ನೋಡಿ ಅವ್ರ ಪಕ್ಷದವರೇ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನೋಡಿ ಶುಕ್ರಿಯಾ ಮೋದಿ ಭಾಯಿಜಾನ್ ಅನ್ನುವಂಥ ಒಂದು ಕಾರ್ಯಕ್ರಮ ಅಲ್ಪಸಂಖ್ಯಾತ ಘಟಕ ಬಿಜೆಪಿಲಿದೆ, ಅವರು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಇದು. ಅಲ್ಲಿ ನೋಡಿದ್ರೆ ಮೋದಿ ಅವರು ಅಲ್ಪಸಂಖ್ಯಾತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ, ಜಪ ಮಾಡ್ತಾರೆ. ಆದರೆ ಇಲ್ಲಿ ಅನಂತಕುಮಾರ್ ಹೆಗಡೆ ಅವರು ಮಸೀದಿ ಹೊಡಿಬೇಕು ಅಂತ ಹೇಳಿ ದ್ವೇಷದ ಭಾಷಣವನ್ನು ಮಾಡ್ತಾರೆ. ಹಾಗಾಗಿ ಈಗ ಸಮರ್ಥನೆ ಕೂಡ ಮಾಡೋಕ್ಕಾಗ್ತಿಲ್ಲ. ಸಮರ್ಥನೆಗಳಿದ್ರೆ ಏನು ಮಾಡ್ತಾರೆ? ಏನಪ್ಪ ಮುಖ್ಯಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತನಾಡಿದ್ರು, ಈ ರೀತಿಯಾಗಿ ಏಕವಚನ ಪದ ಪ್ರಯೋಗ ಮಾಡಿದರೂ ಕೂಡ ಇಂಥ ವ್ಯಕ್ತಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಕಷ್ಟ. ಈ ಮಾತುಗಳು ಬರ್ತವೆ. ಅದರ ಜೊತೆಗೆ ಕ್ರಮ ಕೈಗೊಂಡ್ರೆ ಏನಾಗುತ್ತೆ? ಅಯ್ಯೋ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್, ಹಿಂದುತ್ವದ ಫೈರ್ ಬ್ರ್ಯಾಂಡ್, ಅವರು ಮಾತಾಡೋದಕ್ಕೆ ಕ್ರಮ ಕೈಗೊಳ್ತಿದ್ದಾರೆ, ಬಿಜೆಪಿ ವಿರೋಧಿ ನಾವು ಅನ್ನುವಂಥ ಅಭಿಯಾನ ಮತ್ತೆ ಶುರುವಾಗುತ್ತೆ. ಹಿಂದೂ ವಿರೋಧಿಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಮತ್ತೆ ಅನುಭವಿಸಬೇಕು ಆ ಪರಿಸ್ಥಿತಿನ. ಹಾಗಾಗಿ ಎರಡೂ ನೋಡ್ತಾ ಇದ್ದಾರೆ ಈಗ ಬಿಜೆಪಿ ನಾಯಕರು. ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅದು ಗೌರವ ಕೊಡಲೇಬೇಕು. ಅವರು ಅನಂತಕುಮಾರ್ ಹೆಗಡೆಯವರ ಕಾರ್ಯಶೈಲಿ ಭಿನ್ನ ಇದೆ. ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ. ನಮ್ಮದು ರಾಮ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗೋನು. ಹಾಗಾಗಿ ಅವರು ಏಕವಚನದಲ್ಲಿ ಮಾತಾಡಿರೋದನ್ನು ನಾವು ಒಪ್ಕೊಳ್ಳೋದಿಲ್ಲ. ಯಾವುದು ಅವ್ರು ಹೇಳಿರೋದನ್ನು, ಅವ್ರ ಭಾವನೆ ಇರ್ಬೋದು ನಿಜ. 42,000ಕ್ಕೂ ಹೆಚ್ಚು ಮಂದಿರಗಳನ್ನು ಗಜ್ನಿ, ಗೋರಿ, ಖಿಲ್ಜಿ, ಔರಂಗಜೇಬ್ ಇವ್ರ ಕಾಲ್ಗಟ್ಟದಲ್ಲಿ. ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರು ಇವತ್ತು ಬೇಸತ್ತಿದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ನಮ್ಮನ್ನ ನೋಡ್ತಕ್ಕಂಥ ದೃಷ್ಟಿಕೋನನೇ ಬದಲಾವಣೆ ಆಗಿದೆ. ಹಾಗಾಗಿ ಯಾರೇ ಇರ್ಬೋದು, ನಮ್ಮ ಹೇಳಿಕೆಗಳು ನಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ಬೋದು, ಗೌರವ ಕಡಿಮೆ ಆಗಬಾರ್ದು. ನಾವು ಕೊಡ್ತಕ್ಕಂಥ ಒಂದೊಂದು ಹೇಳಿಕೆನೂ ಕೂಡ ಸಮಾಜವು ಕೂಡ ಒಪ್ಕೋಬೇಕು. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಮೊನ್ನೆ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿದ್ದಾರೆ ನೆನ್ನೆ ರಾತ್ರಿ ನಾನು ಗಮನಿಸಿದ್ದೇನೆ. ಯಾಕೆ ನಾನು ಕೂಡ ಪ್ರವಾಸದಲ್ಲಿದ್ದಾಗ ಗಮನಿಸಿದ್ದೇನೆ. ಸ್ಟೇಟ್ಮೆಂಟು ಗಮನಿಸಿದ್ದೀನಿ, ನೋಡಿದ್ದೀನಿ. ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಹಿರಿಯ ನಾಯಕರು. ನಾನು ಅವರ ಕೆಲವಾರು ಸ್ಟೇಟ್ಮೆಂಟ್ಗಳನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮತ್ತು ನಿಷ್ಕಲ್ಮಸವಾದ ಭಾವನೆ ಇದೆ ಅದಕ್ಕೆ. ಏನು ಬಾಯಿಗೆ ಬರ್ತದೋ ನನ್ನಂಗೆ ಹೇಳೋದೆ, ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ಸಿದ್ದರಾಮಯ್ಯನವರಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನು. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಬಿಜೆಪಿ ಅವರಿಗೆ ತಲೆನೋವನ್ನು ತರಿಸ್ಬಿಟ್ರು ಅನಂತಕುಮಾರ್ ಹೆಗಡೆ ಅವರು. ಅವ್ರ ಪಕ್ಷದಲ್ಲಿ ಬಹಳ ವಿರೋಧ, ಈ ಕಡೆ ಅಲ್ಪಸಂಖ್ಯಾತರ ವಿರೋಧ, ಅಲ್ಲಿ ಮೋದಿ ಶುಕ್ರಿಯಾ ಭಾಯಿಜಾನ್ ಅನ್ನುವಂಥ ಕಾರ್ಯಕ್ರಮ. ಹಾಗಾಗಿ ಈಗ ಟಿಕೆಟ್ ಕೈ ತಪ್ಪುವಂಥ ಒಂದು ಭೀತಿ ಶುರುವಾಗ್ಬೋದಾ? ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಅವರಿಗೆ. ಪ್ರಭು, ಅನಂತಕುಮಾರ್ ಹೆಗಡೆ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿ ಸದ್ಯಕ್ಕೆ ಮುಂದೇನು ಅನ್ನುವಂತ ಪ್ರಶ್ನೆಯಿಂದ ಕಾಡ್ತಾ ಇದೆ. ಪಕ್ಷದ ನಾಯಕರು ಕೂಡ ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ನಿಲುವನ್ನ ತಳೆಯಬೇಕು ಅನ್ನುವಂಥ ವಿಚಾರದಲ್ಲಿ ಇನ್ನೂ ಗೊಂದಲದಿಂದ ಕುಳಿತುಕೊಂಡಿದ್ದಾರೆ. ಯಾಕಂದ್ರೆ ಅಂಥದ್ದೊಂದು ಸನ್ನಿವೇಶವನ್ನ ಅವರ ಮಾತುಗಳು ಮತ್ತು ಅವರ ವಿಚಾರಧಾರೆಗಳು ಸೃಷ್ಟಿಸಿದೆ. ಒಂದು ಕಡೆ ನಿಧಾನವಾಗಿ ಅಲ್ಪಸಂಖ್ಯಾತ ಸಮುದಾಯವನ್ನ ಬಿಜೆಪಿ ತನ್ನತ್ತ ಸೆಳೆದುಕೊಳ್ತಿರುವಂತಹ ಸಂದರ್ಭದಲ್ಲೇ ಅವರು ನೀಡಿರುವಂತಹ ಹೇಳಿಕೆಗಳು ಪಕ್ಷದ ನಿರ್ಧಾರ ನಿಲುವುಗಳಿಗೆ ವ್ಯತಿರಿಕ್ತವಾದಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡ್ತಾ ಇದೆ. ಮತ್ತೊಂದು ಕಡೆ ಹಿಂದುತ್ವದ
ಅಲೆಯ ಮೇಲೆ ಸಾಕ್ತಿರುವಂತಹ ಬಿಜೆಪಿ ರಾಮ ಜನ್ಮಭೂಮಿಯ ವಿಚಾರವನ್ನ, ರಾಮ ಮಂದಿರ ನಿರ್ಮಾಣದ ವಿಚಾರವನ್ನು ಇಟ್ಟುಕೊಂಡು ಈಗ ಹಿಂದೂಗಳನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ಅವರ ವಿರುದ್ಧ ಏನಾದ್ರೂ ಕ್ರಮವನ್ನ ತೆಗೆದುಕೊಂಡಿದ್ರೆ ಅಥವಾ ಶಿಸ್ತಿನ ಕ್ರಮದ ವಿಚಾರವನ್ನ ಮಾಡಿದ್ರೆ ಆ ಸಮುದಾಯದಿಂದ ಪ್ರತಿರೋಧವನ್ನು ಎದುರಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಿವೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ವಿಚಾರಧಾರೆಗಳನ್ನ ಈಗ ಏನ್ ಮಾಡಬೇಕು ಅನ್ನುವಂತಹ ಜಿಜ್ಞಾಸೆಯಲ್ಲಿ ರಾಜ್ಯ ಘಟಕ ಕುಳಿತುಕೊಂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅವರ ವೈಯಕ್ತಿಕ ಹೇಳಿಕೆ ಆಗಿರೋದ್ರಿಂದ ಅದನ್ನಷ್ಟೇ ಪರಿಗಣಿಸಬೇಕು. ಪಕ್ಷಕ್ಕೂ ಅದಕ್ಕೂ ಯಾವುದೇ ಹೊಂದಾಣಿಕೆ ಅಥವಾ ಸಂಬಂಧ ಇಲ್ಲ ಅನ್ನುವಂತಹ ನಿಲುವನ್ನ ಪ್ರಕಟಿಸಿದೆ. ಅಂದ್ರೆ ಯಾರ್ಯಾರು ಯಾವ ವಿಚಾರಧಾರೆಗಳಿಗೆ ಹೇಳಿಕೆ ಕೊಡ್ತಾರೋ ಅದು ಅವ್ರಿಗೆ ಮಾತ್ರ